ಇದಕ್ಕೆ ಇನ್ನೊಂಚೂರು ಮುಂದಕ್ಕೆ ಅದು ಇದು ಇಲ್ಲ ಚಾಪೆ ಇಲ್ಲ ಐತೆ. ನಮ್ಮ ಶ್ರೀಮತಿ ಅವ್ರು ಫಾಸ್ಟ್ ಇದ್ದಾರೆ ತುಂಬ, ನಾನು ಫಾಸ್ಟ್ ಆಗಬೇಕು. ಹಾಯ್ ಹಾಯ್, ಎಲ್ರಿಗೂ ನಮಸ್ಕಾರ. ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ಅಂಗಳದಲ್ಲಿ ಅಡುಗೆ ಮಾಡ್ತಿಲ್ಲ, ನಮ್ಮ ಶ್ರೀಮತಿಯವರು ತಿಂಡಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಸ್ಪೆಷಲ್ ಅಲ್ಲ ಇವತ್ತು, ಸ್ಪೆಷಲ್ ಮಾಡ್ತಿದ್ದಾರೆ. ಯಾರು ಮಾಡಲ್ಲ ಅನ್ಕೋತೀನಿ ತಿಂಡಿನ. ನೋಡೋಣ ಏನು ಮಾಡ್ತಾರೆ ಅಂತ ಮುಂದೆ ನೋಡೋರಂತೆ ವ್ಲಾಗಲ್ಲಿ. ಇವತ್ತಿನ ತಿಂಡಿ ಚಪಾತಿ. ಚಪಾತಿ ಜೊತೆ ಸ್ಪೆಷಲ್ ಪಲ್ಯ. ಇವತ್ತು ಚಪಾತಿ ಮಾಡ್ತಿದ್ದಾರೆ, ಅದಕ್ಕೆ ಚಪಾತಿ ಹಿಟ್ಟು, ಏನದು ಗೋಧಿ ಹಿಟ್ಟು ಅದನ್ನು ಕಲಿಸ್ಕೋತಾ ಇದ್ದಾರೆ. ಚಪಾತಿ ಹಿಟ್ಟಿಗೆ ಇವರು ಕಲಿಸ್ಕೋತಾ ಇರಲಿ, ಕಲಿಸ್ಕೊಳೋ ಅಷ್ಟೊತ್ತಿಗೆ ನಾನು ಹೋಗಿ ಸ್ಪೆಷಲ್ ರೆಸಿಪಿಗೆ ಸ್ಪೆಷಲ್ ಐಟಮ್ ತಗೊಬರ್ತೀನಿ. ಸರಿ ಆಯ್ತು. ನಾನು ಚಪಾತಿ ಹಿಟ್ಟು ಕಲಿಸ್ಕೊಂಡು ನೀನು ಬಂದಿಲ್ಲ ಅಂದರೆ ಅಷ್ಟರಲ್ಲಿ ತರಕಾರಿ ಹಚ್ಕೊಬಿಡ್ತೀನಿ. ಸರಿ. ನಮ್ಮ ಶ್ರೀಮತಿಯವರು ಇದಿದ್ದೇನೆ ಪರಂಗಿಕಾಯಿ ಕಿತ್ಕೊಬರೋದು ಕೇಳಿದ್ದವರು. ಸ್ಪೆಷಲ್ ಪದಾರ್ಥನ ತರಕಾರಿ ಅಂತ ಅಂದ್ಕೊಂಡೆ, ತರಕಾರಿನೂ ಅಲ್ಲ ಇದು, ಪರಂಗಿಕಾಯಿ ಕಿತ್ಕೊಳ್ಳೋಣ. ಒಂದು ಕಾಯಿ ಬೇಕು, ಹಣ್ಣು ಬೇಡ ನಮಗೆ. ಇದು ಏನಪ್ಪ ಇದು ಚೆನ್ನಾಗೈತೋ ಹೆಂಗೋ ಗೊತ್ತಿಲ್ಲ, ಇರಲಿ ಸೇಫ್ಟಿಗೆ ಯಾವ್ದಕ್ಕೂ 2 ಕಿತ್ಕೊಂಡಿರ್ತೀನಿ. ನೋಡೋಣ. ತುಂಬ ಜನ ಪರಂಗಿಕಾಯಿನ ಬಳಸೋದಿಲ್ಲ ಅಡುಗೆನಲ್ಲಿ, ನಾವು ಬಳಸ್ತೀವಿ. ಹಲಸಿನಣ್ಣು ಹಣ್ಣಾಗೋದಕ್ಕೂ ಮುಂಚೆ ಅದನ್ನು ಕಾಯಲ್ಲಿ ಸಾರು ಮಾಡ್ತಾರೆ ಗೊತ್ತಾ, ಪಲ್ಯ, ಸಾಂಬಾರು, ಕಬಾಬು ಏನೇನೋ ಮಾಡ್ತಾರೆ ಅದು. ಮತ್ತು ಪರಂಗಿ ಹಣ್ಣು, ಈ ಥರ ಕೆಲವೊಂದು ಅವೇ ಪದಾರ್ಥಗಳು ಹಣ್ಣಾಗೋದಕ್ಕೂ ಮುಂಚೆ ಕಾಯಲ್ಲೇ ತರಕಾರಿ ಥರ ಬಳಸೋ ಅಂಥದ್ದು. ಅದರಲ್ಲಿ ಈ ಪರಂಗಿಕಾಯಿ, ಇದು ಕಾಯಿ ಸಹ ಒಂದು. ಈ ಪರಂಗಿಕಾಯಿನೂ ಸಹ ಬಳಸ್ತೀವಿ ತರಕಾರಿ ಥರ. ನಾವು 2 ತಂದಿದ್ದೆ ಪರಂಗಿಕಾಯಿನ, ಒಂದೇ ಸಾಕಂತೆ. ಸ್ವಲ್ಪ ದೊಡ್ಡದು ತಗೊಂಡ್ರು, ಚಿಕ್ಕದು ಎತ್ತಿಡು ಏನಾದರೂ ಮಾಡೋಣ ಅಂಥೇಳಿ. ಈಗ ಅದನ್ನು ಸಿಪ್ಪೆ ಎಲ್ಲ ತೆಗೆದು ಹಚ್ಕೋಬೇಕು, ಮೇಲ್ಗಡೆ ಸಿಪ್ಪೆ ತೆಗೆದು ಹಚ್ಕೋಬೇಕು. ಪರಂಗಿಕಾಯಿ ಸಿಪ್ಪೆ ತೆಗೆದಿದ್ದೆಲ್ಲ ಆಯಿತು. ಈ ಹೆಣ್ಮಕ್ಳು ನಕ್ಕಿದ್ರೆ ಮುತ್ತುದುರ್ತವಂತೆ, ಬರೀ ಅವ್ರು ನಕ್ಕಿದ್ರೆ ಅಷ್ಟೇ ಅಲ್ಲ, ಈ ಪರಂಗಿಕಾಯಿ ಹಚ್ಚಿದ್ರು ಉದುರುತ್ತವೆ. ನೋಡ್ರಿ ಮುತ್ತು. ಇವೆಲ್ಲ ಕ್ಲೀನ್ ಮಾಡ್ಕೋಬೇಕು, ಬೀಜ ಎಲ್ಲ ಅಲ್ಲ. ನೀರಕ್ಕಾಗಿ ತೊಳ್ಕೋಬೇಕು ಎಲ್ಲ. ಹಿಂಗೆ ನಮ್ಮ ಅಜ್ಜಿ ನಮ್ಮ ತಾತ ನಮ್ಗೊಂದು ಕತೆ ಹೇಳೋರು. ಹಚ್ಚಿದ್ರೆ ಅಲ್ಲ, ನನಗೆ ಗೊತ್ತಿಲ್ಲ ಕತೆ, ಮರ್ತೋಗೈತೆ. ಕತೆ ಹೆಸರು ಮಾತ್ರ ನೆನಪೈತೆ. ಹಚ್ಚಿದ್ರೆ ಮುತ್ತಿದ್ರು ಸೌತೆಕಾಯಿ ಅಂತ, ಹಚ್ಚಿದ್ರೆ ಮುತ್ತಿದ್ರು ಸೌತೆಕಾಯಿ ಅಂತ ಕತೆ. ಅದೇನಾದ್ರು ಅದ್ರಲ್ಲಿ ಸೌತೆಕಾಯಿ ಹಚ್ಚಿದ್ರೆ ಮುತ್ತಿದ್ರು ಏನೋ ಐತೆ, ಅದು ಆ ಕತೆ ಮರ್ತೋಗಿದ್ದೀನಿ, ಆದರೆ ಹೆಸರು ಮಾತ್ರ ನೆನಪೈತೆ. ಹಾಗೆ ಈ ಪರಂಗಿಕಾಯಿ ಹಚ್ಬೇಕಾದ್ರೆ ಅದು ನೆನಪಾಯಿತು. ನೋಡಿ ಎಲ್ಲ ಇದೆಲ್ಲ ಬೀಜ ಉದುರ್ತಾವಲ್ಲ, ಇವೆಲ್ಲ ಮುತ್ತು ಬಿಳಿ ಅವಲ್ಲ. ಇನ್ನೊಂದು ಇದು ದೊಡ್ಡದು ಇದಲ್ವಾ? ಜಾಸ್ತಿ ದೊಡ್ಡದು. ಇದು ಮೀಡಿಯಮ್ಮು, ಇದು ಜಾಸ್ತಿ ಸಣ್ಣದು. ಹೌದಾ? ತೀರಾ ಸಣ್ಣದಾಯ್ತು ಅನ್ಸುತ್ತೆ. ಸರಿ, ಇದ್ರಾಗ ಒಂಚೂರು ತುರಿದು ನೋಡ್ತೀನಿ, ಯಾವ್ದ್ರಾಗ ಚೆನ್ನಾಗಿರ್ತೈತೆ ಅದ್ರಾಗ ತುರಿಯೋಣ. ಅಲ್ಲ ಇದು ತೆಗಿ, ಸಣ್ಣದ್ರಲ್ಲಿ ತುರಿ ಒಂದ್ಸಲ, ಸಣ್ಣ ತುರಿನಲ್ಲಿ. ಇವಾಗ ನೋಡು, ತೀರಾ ಸಣ್ಣಗಾಯ್ತು ಅನ್ಸಲ್ವಾ? ಏನಿಲ್ಲ, ಬೇಗ ಬೇಯ್ತೈತೆ, ಚೆನ್ನಾಗಿ ಬೇಯ್ತೈತೆ. ಹೌದಾ? ಸರಿ, ಎರಡು ತುರಿಬೋದು, ಇದು ಚೆನ್ನಾಗೇ ಐತೆ. ನಿಮ್ಗೆ ಯಾವ್ದು ಇಷ್ಟನೋ ಅದ್ರಲ್ಲಿ ತುರಿಯಮ್ಮ. ಸಣ್ಣದ್ರಲ್ಲೇ ತುರಿತೀನಿ, ಬೇಗ ಆಗ್ತೈತೆ. ಸರಿ ಆಯ್ತು. ಬೇಡ ಬಿಡು, ದೊಡ್ಡದ್ರಲ್ಲೇ ತುರಿತೀನಿ. ಯಾಕೆ? ಪಲ್ಯ ಚೆನ್ನಾಗಿರ್ತೈತೆ ಅನ್ಸುತ್ತೆ ನೋಡಿ. ಸಣ್ಣದ್ರಲ್ಲಿ ತುರಿದ್ರೆ ಎಲ್ಲ ಕದ್ರಕೊಂಡು ಹೋದಂಗೆ ಆಗ್ತೈತೆ. ಆಗ್ಬಿಟ್ರೆ ಆಮೇಲೆ ಅದು ದೊಡ್ಡದು ಅಲ್ಲ, ಮೀಡಿಯಮ್. ಆಯ್ತಾ ತುರಿಯೋದೆಲ್ಲ? ಆಯ್ತು. ತೆಗಿಲ. ಬೆಟ್ಟದ ರಾಶಿ. ಇದೆಲ್ಲ ಇದಕ್ಕಾಗಿ ಬಾಣ್ಲಿಗೆ ಹಾಕಿ ಹಿಂಗೆ ಫ್ರೈ ಮಾಡ್ತಿದ್ದಂಗೆ ಕುಗ್ಗುತ್ತೆ. ನಿನ್ನ ಭಾಷೆ ಕುಗ್ಗುತ್ತೆ. ನಾನೇನು ತಪ್ಪಾಗಿ ಹೇಳಿದ್ದೀನಿ? ಇಲ್ಲ, ಕುಗ್ಗುತ್ತೆ, ಕಡಿಮೆ ಆಗುತ್ತೆ. ಇಷ್ಟು ತಟ್ಟೆ ತುಂಬ ಐತೆ, ಒಂದು ಅರ್ಧ ತಟ್ಟೆ ಅಷ್ಟು ಆಗ್ತೈತಲ್ಲ, ಅದಕ್ಕೂ ಎಲ್ಲ ಜೊತೆಲಿ ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿರ್ತಾರೆ. ಇಷ್ಟು ಹಾಕಿದ್ರು ಸ್ವಲ್ಪನೇ ಆಗುತ್ತೆ. ಕೊಡಂಗೆ ತಪ್ಪಲೆ ಕೊಡುತ್ತಲ್ಲ, ಏನಕ್ಕೆ? ಅದೇ ತಪ್ಪಿದ್ದೀನಿ ಎಲ್ಲ ಸ್ವಲ್ಪ ಚಿಲ್ಲೆಲ್ಲ ಹಾಕ್ಬಿಟ್ಟು.
ನೀರು ಎಲ್ಲ ತಂದಿಟ್ಕೊಂಡಿರ್ತಾರೆ. ಆವಾಗ ಕೈ ತೊಳೆಯೋಕೆ ಈ ಥರ ಏನಾದರೂ ಎದ್ದೋಗೋಕ್ಕಾಗಲ್ಲ, ಆಗಲೆಲ್ಲ ಎದ್ದೋಗೋಕ್ಕಾಗಲ್ಲ. ಅದಕ್ಕೆ ಜೊತೆಗೆ ಒಂದು ಬಟ್ಟೆನೂ ಇಟ್ಕೊಂಡಿರ್ತಾರೆ ಕೈ ಒರ್ಸೋಕ್ಕೆ, ಮಸಿ ಒರ್ಸ್ಕೊಳಕ್ಕೆ. ಸರಿ, ರೆಡಿ ಮಾಡೋಣ ತಿಂಡಿನ. ಹಾಂ, ಈಗ ಎಲ್ಲ ಆಯಿತು, ಎಲ್ಲ ರೆಡಿ ಆಯ್ತು ನೋಡಿರಿ. ಏನೇನು ತಗೊಂಡವ್ರೆ ಅಂತ ಹೇಳ್ಬಿಡ್ತೀನಿ ಇವಾಗ ಪದಾರ್ಥಗಳನ್ನ. ಒಗ್ಗರಣೆಗೆ ಮಾಮೂಲಿ ಸಾಸಿವೆ, ಎಣ್ಣೆ, ಉಪ್ಪು, ಉದ್ದಿನಬೇಳೆ, ಕಡಲೆಬೇಳೆ, ಅರಿಶಿನ, ಜೀರಿಗೆ, 2 ಒಣಮೆಣ್ಸಿಕಾಯಿ. ಏನಕ್ಕೆ ಎರಡು ಒಣಮೆಣ್ಸಿಕಾಯಿ? ಒಗ್ಗರಣೆಗೆ ಅಷ್ಟು ತಗೊಂಡವ್ರೆ. ಇಲ್ಲಿ ಮಾಮೂಲಿ ಈರುಳ್ಳಿ, ಟೊಮೊಟೊ, ಕರಿಬೇವು, ನಿಂಬೆಹಣ್ಣು, ಕೊತ್ತಂಬರಿ, ತೆಂಗಿನಕಾಯಿ ತುರಿ, ಹಸಿಮೆಣ್ಸಿನ್ಕಾಯಿ ಮತ್ತು ಈ ಪರಂಗಿಕಾಯಿನ ತುರಿದಿಟ್ಕೊಂಡವ್ರೆ. ಒಲೆ ಹತ್ಕಂತೂ ಕಷ್ಟಪಟ್ಟು ಹಚ್ಚಿದ್ದು ನಮ್ಮ ಶ್ರೀಮತಿಯವರು ಒಲೆನ. ಈಗ ಒಗ್ಗರಣೆಗೆ ಎಣ್ಣೆ ಜಾಸ್ತಿನೇ ಹಾಕತ್ತವ್ರೆ. ಜಾಸ್ತಿ ಏನಿಲ್ಲ, ಅದು ಫ್ರೈ ಮಾಡಿ ಹಾಕ್ಬೇಕಲ್ಲ, ಹಂಗ ಇನ್ನೂ ಬೇಕು ಅಂದರೆ ಹಾಕ್ಬೇಕು. ಆಮೇಲೆ ಅಲ್ಲಿ ಹಾಕ್ತಿದಂಗೆ ನಾನು ಚಪಾತಿ ಹೊಸ್ತು ಕೊಡ್ತೀನಿ, ಇನ್ನೆಲ್ಲ ಸುತ್ತಬಿಡು ಆಯ್ತಾ ಬೇಗ. ಇವು ಒಡಾಕಿರೋ ಸೌದೆ ಹತ್ಕೊಳ್ಳೋವರೆಗೂ ಅಷ್ಟೇ. ಅದು ಹತ್ಕೊಂಡ್ಮೇಲೆ ಎಣ್ಣೆ ಬಿಸಿ ಆಗ್ತಾಯಿದೆ. ಆವಾಗಲೇ ನಾನು ಪರಂಗಿಕಾಯಿನ ಹಚ್ಚುತ್ತಾ ಇದ್ನಲ್ವ, ಹಚ್ಚಿ ಎಲ್ಲ ಇದು ಮಾಡಿದ್ನಲ್ಲ, ಅವಾಗ ಹಿಂಗೆ ಹಾಕ್ಬೇಕಾದ್ರೆ ನೀವು ಇಲ್ಲೇ ಇಕ್ಕಿದ್ನಲ್ವ, ನೀರು ಸಿಡಿತು ನೋಡು, ಎಣ್ಣೆಗಿಲ್ಲೂ ಸ್ವಲ್ಪ ನೀರೈತಿ. ಅದಕ್ಕೆ ನಂಗೆ ಆಡ್ತಿರೋದು. ಅದಕ್ಕೆ ಡ್ಯಾನ್ಸ್ ಮಾಡ್ತೈತೆ, ಡ್ಯಾನ್ಸ್. ಕಾದಿದೆ ಅನ್ಕೋತೀನಿ. ತೊಟ್ಟು ತೆಗ್ದಾಕ್ಲ, ಹಂಗೆ ಹಾಕ್ಲಾ? ಹಾಕಮ್ಮ, ಏನಾಗಲ್ಲ, ಹಂಗೆ ಮುರಿದು ಫಸ್ಟ್ ಇದೇ ಹಾಕ್ಬೇಕಾ? ಏನಿಲ್ಲ, ನಾನು ಮುರಿದಾಕ್ಬೇಕಲ್ವ ಅಂತ ಅದು ಹಾಕ್ತೆ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಇದು ಸೀದೆ ಹೋಗೈತಾಗಲೇ ಒಲೆ ಜಾಸ್ತಿ ಮುದ್ದೆ ಜೋರಾಗೆ. ಗ್ಯಾಸ್ ಮೇಲೆ ಹಿಂಗೆ ಈರುಳ್ಳಿ ಹಾಕಿ ಈರುಳ್ಳಿ ಬಿಟ್ಕೊಳಕ್ಕೆ ಎಷ್ಟು ಹೊತ್ತಾಗ್ತೈತಲ್ಲ. ಒಲೆನಲ್ಲಿ ನೋಡು ಎಷ್ಟು ಬೇಗ ಒಲೆ ಅಡುಗೆ ಬೇಗನೂ ಆಗ್ತೈತೆ, ರುಚಿಯಾಗೂ ಇರ್ತೈತೆ. ಅಂದರೆ ಮಾಡೋದಕ್ಕೆ ಟೈಮು, ಅನುಕೂಲ ಎಲ್ಲ ಬೇಕಷ್ಟೆ. ಈರುಳ್ಳಿ ಕಲರ್ ಚೇಂಜ್ ಆಗುತ್ತೆ. ಈಗ ಟೊಮೊಟೊನ ಫ್ರೈ ಮಾಡ್ಕೋಬೇಕು. ಅಲ್ಲೊಂದು ಚಿಟ್ಟೆ ಆಡ್ತಾಯಿತ್ತು. ಎಷ್ಟು ಚೆನ್ನಾಗಿತ್ತಲ್ಲ. ಗೊದ್ದಗಳು ನೋಡಿ ಎಷ್ಟೊಂದವು ಆ ಬದನೆ ಗಿಡದ ಮೇಲೆ. ಅವು ಯಾತೋ ಹುಳ ತಿನ್ನಕ್ಕೆ ಬಂದಿರ್ತವೆ. ಪರಂಗಿಕಾಯಿ ಹಾಕ್ಲಾ? ಪರಂಗಿಕಾಯಿ ನೋಡು, ಈರುಳ್ಳಿ ಟೊಮೊಟೊ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ತುರಿದಿರುವಂಥ ಪರಂಗಿಕಾಯಿ. ರುಚಿಗೆ ತಕ್ಕಷ್ಟು ಉಪ್ಪು. ಅದು ಬೆಂದ ಮೇಲೆ ತಾನೇ ಹಾಕ್ಬೇಕು ಉಪ್ಪು? ಈಗಲೇ ಹಾಕಿದ್ರೆ ಬೇಗ ಬೇಯ್ತೈತೆ ಅಂತ. ಉಪ್ಪು ಹಾಕಿದ್ರೆ ಬೇಯ್ತೈತೆ? ಮತ್ತೆ ಉಪ್ಪು ಹಾಕಿದ್ರೆ ಬೇಯಲ್ಲ ಅಂತ ಏನೋ ಹೇಳ್ತಾರೆ. ಕಾಳುಗಳು ಕೆಲವೊಂದು ಇದ್ದಿರ್ತಾವ, ಅವು ಬೇಯಲ್ಲ ಉಪ್ಪು ಹಾಕಿದ್ರೆ ಬೇಗ. ಇವಾದರೆ ಬೇಯ್ತೈತಾ? ಈರುಳ್ಳಿ ಟೊಮೊಟೊ ಇಂಥವೆಲ್ಲ ಪರಂಗಿಕಾಯಿ ಇದಕ್ಕೆಲ್ಲ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬೇಯ್ತೈತೆ. ನೋಡಿ ಅವೆಲ್ಲ ಎಲ್ಲ ಒಂಥರ ನೀರು ಬಿಟ್ಕೊಂಡಂಗೆ ಆಗ್ತಾಯಿತ್ತು. ನೋಡಿ ಕಾಣಿಸ್ತೈತಾ? ಇಲ್ಲಿ ನೋಡಿಲಿ ಟೊಮೊಟೊ ನೋಡಿ ಹೆಂಗಾಗೈತೆ, ಕಾಣಿಸ್ತೈತಾ? ಕದ್ರಕೊಂಡು ಹೋಗ್ಬಿಟ್ಟೈತೆಲ್ಲ. ಮೇಲ್ಗಡೆ ಸಿಪ್ಪೆ ಮಾತ್ರ ಐತಷ್ಟೇ, ಒಳಗಡೆ ತಿರುಳೆಲ್ಲ. ಒಲೆ ಅಲ್ವಾ ಜಾಸ್ತಿ ಚೆನ್ನಾಗಿ ಫ್ರೈ ಆಗ್ತೈತೆ. ಆಹಾರ ಚೆನ್ನಾಗಿ ಬೇಯ್ತೈತೆ ಹೇಳ್ಬೇಕು ಅಂದರೆ ಒಲೆಯಲ್ಲಿ. ಹಬ್ಬ ಕನ್ನಡ ಆಹಾರ ಕರೆಕ್ಟ್ ತಾನೇ ನಾನು ಹೇಳಿದ್ದು? ಸರಿ ತಾನೇ ನಾನು ಹೇಳಿದ್ದು? ಹೌದು. ಬೆದ್ದಿರ್ಬೇಕು ಅನ್ಸುತ್ತಪ್ಪ. ನೋಡು ತಗೊಂಡೊಂದು ಒಂಚೂರು ಹೆಂಗೆ ಗೊತ್ತಾಗ್ತದೆ ಬೆಂದೈತೆ ಅಂತ? ಬೆಂದೈತಾ? ಒಂಚೂರು ಬೇಯಬೇಕು. ಹೌದಾ? ಹಿಂಗಂದ್ರೆ ಒಂದು ಮುಕ್ಕಾಲು ಭಾಗ ಬೆಂದೈತಿ, ನನ್ನ ಕಾಲು ಭಾಗ ಬೇಯಬೇಕು.
ಅದ್ ಈ ಒಲೆ ಜಾಸ್ತಿ ಚೆನ್ನಾಗಿ ಉರಿತೈತೆ. ಕದ್ರುಕೊಂಡ್ ಹೋಗೋ ಥರ ಬೇಯಲ್ಲ. ಅಲ್ಲ ಒಲೆ ಚೆನ್ನಾಗಿ ಉರಿತೈತೆ, ಆದರೂ ಯಾಕೆ ಇವಾಗ ಹಿಂಗೆ ಬರ್ತೈತೆ ಗೊತ್ತಿಲ್ಲ. ಗಾಳಿ ಆಡ್ತಾ ಇಲ್ಲ ಅನ್ಸುತ್ತೆ, ಅದಕ್ಕೆ ಎಲ್ಲ ಸುತ್ಕೋತೈತೆ ಅನ್ಸುತ್ತೆ ಅಲ್ಲೇ. ಈಗ ಮುಖ್ಯವಾದ ಇಂಗ್ರೀಡಿಯೆಂಟ್ ಅಡುಗೆ ಅರಿಶಿನ ಹಾಕ್ಲಾ? ಕಲರ್ಗೆ. ಕಲ್ಲರ್ಗೆ ಅಷ್ಟೇ ಇದು. ಕಲ್ಲರು ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಅರಿಶಿನ, ಅದಕ್ಕೆ ಹಾಕೋದು. ನಿಂಬೆಹಣ್ಣು, ಹುಳಿ ಸಾಕ, ಒಂದು ಉಪ್ಪು, ಸಾಕು. ಕಾಯಿ, ಕೊತ್ತಂಬರಿ ಸೊಪ್ಪು. ಪರಿಮಳ ಭರಿತ ಪರಂಗಿಕಾಯಿ ಪಲ್ಯ. ರೆಡಿ ಆಯ್ತು ಇಳಿಸ್ಬಿಡೋಣ ಅಷ್ಟೇನಾ? ಈಗ ಬೇಗ ಚಪಾತಿ ಹೊಸ್ಕೊಡ್ತೀನಿ. ಬೇಗ ಸುಟ್ಬಿಡು. ಇದಕ್ಕೆ ಇನ್ನೊಂಚೂರು ಮುಂದಕ್ಕೆ ಅದು ಇದು ಇಲ್ಲ, ಚಾಪೆ ಇಲ್ಲೈತೆ. ನೋಡ್ರಿ, ಪಲ್ಯ ರೆಡಿ ಆಯಿತು. ಸ್ಪೆಷಲ್ ಪರಂಗಿಕಾಯಿ ಪಲ್ಯ, ಪಪ್ಪಾಯ ಪಲ್ಯ. ಶ್ರೀಮತಿ ಅವ್ರು ಚಪಾತಿ ಹೊಸಿತಾವ್ರೆ. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ಇವ್ರ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ನುರಿತ ಒಲೆ ಮುಂದೆ. ನಮ್ಮ ಶ್ರೀಮತಿ ಅವ್ರು ಫಾಸ್ಟ್ ಇದ್ದಾರೆ ತುಂಬ. ನಾನು ಫಾಸ್ಟ್ ಆಗಬೇಕು, ಸುಟ್ಟು ಹಾಕ್ಬಿಡ್ಬೇಕು ಫಾಸ್ಟಾಗಿ. ಒಲೆ ಉರಿದ್ರೆ ಸುಡೋದೇನು ಲೆಕ್ಕ ಅಲ್ಲ ಅಲ್ವಾ? ಆಮೇಲೆ ಮೊನ್ನೆ ನಿನಗೊಂದು ಪೊಯಮ್ ಹೇಳಿದ್ದೆ ನಾನು, ಒಂದೆರಡು ಸಾಲು. ಸೂರ್ಯನಕ್ಕೆ ಬಿಸಿದ್ದ ನಿನ್ನೆ ಕೆನ್ನೆ. ಈ ಚಪಾತಿ ಸುಡ್ಬೇಕಾದ್ರೆ ನೆನಪಾಯ್ತು. ನಾನು ಫಸ್ಟ್ಗೆ ಬರ್ದಿದ್ದು ಕವನ. ಅದು ಕವನ ಅಲ್ಲ, ಕವನದ ಥರನೇ. ನಾನು ಅಂದ್ಕೊಂಡಿದ್ದೆ ಅದು ಕವನ ಅಂತ. ನಾನು ಹೇಳ್ತೀನಿ, ನನಗೂ ಗೊತ್ತು. ಹೇಳಿದ್ದೀನಿ ನಿನಗಾಗಲೇ. ಅಯ್ಯೋ, ಅದೆಷ್ಟು ಸರಿ ಹೇಳಿದ್ಯೋ. ಹೇಳಿ ನೋಡೋಣ. ಗಂಡ ಚಪಾತಿಯಂತೆ, ಹೆಂಡತಿ ಚಟ್ನಿಯಂತೆ, ಬರೀ ಚಪಾತಿ ತಿಂದರೆ ಬಲು ಸಪ್ಪೆ, ಚಟ್ನಿ ತಿಂದರೆ ಬಲು ಖಾರ, ಚಪಾತಿ ಚಟ್ನಿ ಎರಡೂ ತಿಂದರೆ ಬಲು ರುಚಿ. ಸಾಕಾಗಿ ಸುಡ್ತಾಯ್ತು ಚಪಾತಿ. ಈಗ ಒಲೆ ಎತ್ಕೊಳ್ಳೋರ್ಗೆ ನೋಡ್ರಿ ಎಷ್ಟು ಚೆನ್ನಾಗಿ ಚಪಾತಿ ಇದಾಗ್ತೈತೆ, ಬೇಗ ಬೇಗ ಸುಡ್ತಾ ಐತೆ. ಅದು ಹೇಳ್ಬಿಡ್ತೀನಿ, ಇವ್ರು ನೀಟಾಗಿ ಹೇಳಲಿಲ್ಲ. ಗಂಡ ಚಪಾತಿಯಂತೆ, ಹೆಂಡತಿ ಚಟ್ನಿಯಂತೆ, ಚಪಾತಿ ತಿಂದರೆ ಬರೀ ಸಪ್ಪೆ, ಚಟ್ನಿ ತಿಂದರೆ ಬಲು ಖಾರ, ಎರಡೂ ತಿಂದರೆ ಬಲು ರುಚಿ, ಅಂತೆಯೇ ಗಂಡ ಹೆಂಡತಿ ಇಬ್ಬರು ಸೇರಿ ಸುಖ ಸಂಸಾರ. ಇದು ಇದೇನು ಡಬ್ಬ ಕವನ ಅಲ್ಲ, ಇದು ಆದ್ರೂ ಒಂದು ಅರ್ಥ ಐತೆ ತಾನೇ ಅದ್ರಲ್ಲಿ. ಅರ್ಥ ಐತೆ. ಅವಾಗ ಬರ್ತಿದ್ದೀನಿ, ಫಸ್ಟ್ ಬರ್ತಿದ್ದು ಕವನ. ಅದು ಫಸ್ಟ್ಗೆ ಬರ್ದಿರೋದು ಅಂದ್ರೆ ಅದು ಖುಷಿ ವಿಷಯನೇ, ಗೊತ್ತಾ? ಅದು ಕವನ ಅನ್ಕೊಂಡಿದ್ದೆ, ಆದರೆ ಕವನ ಅಲ್ಲ, ಕವನದ ಥರನೇ ಅಷ್ಟೇ. ಫಸ್ಟ್ ಬರ್ದಾಗ ಏನಿರೋದ್ರಲ್ಲಿ ಅರ್ಥ ಇದೆ, ಒಂದು ಮೀನಿಂಗ್ ಇದೆ ಅಂದರೆ. ಕನ್ನಡ ಅರ್ಥ ಇದೆ. ಅರ್ಥ ಇದೆ, ಅರ್ಥಗರ್ಭಿತವಾಗಿದೆ. ವೆರಿ ಕವನದ ಇದಿಲ್ಲ, ಕವನದ ಏನೋ ಏನಂತಾರೆ ಅದನ್ನ, ಏನು ಹೇಳ್ತಾರೆ ಅದು, ಏನೋ ಹೇಳ್ತಾರೆ ಅದಕ್ಕೆಲ್ಲ. ಸುಡ್ತಾಯ್ತಿಲ್ಲ, ಅದೇ ಕೈ ಹೊಡಿತಾಯ್ತೆ ಸುತ್ತ, ಒಲೆ ಸರಿಯಾಗಿ ಉರಿತೈತೆ. ಅಪ್ಪ ನೋಡಿ ಹಿಂಗೆ ಬೆಂಕಿಯ ಕೆನ್ನಾಲಿಗೆ ಏನು ಉಗುಳಿ ಅಂತ ಏನು ಹೇಳ್ತಾರಲ್ಲ, ಹಂಗೆ ಈಚೆಗೆ ಬರ್ತೈತೆ. ಇಲ್ಲೆಲ್ಲ ಉರಿಯೆಲ್ಲ ಸೈಡಲ್ಲಿ ಕೈ ಹಿಡ್ಕೊಂಡು ಹಿಂಗೆ ತಿರುಗೋದಕ್ಕೂ ಆಗ್ತಿಲ್ಲ, ತಿರ್ವಾಕೂ ಅಷ್ಟು ಜೋರ ಅದೇ ತಗ್ಲತೈತೆ ಕೈಗೆ. ಇನ್ನೊಂದು ಹೇಳ್ಬೇಕು ಅಂದ್ರೆ, ಗ್ಯಾಸ್ಗಿಂತ ಒಲೆಗೇನೆ ಬೇಗ ಅಡುಗೆ ಆಗೋದು. ಒಲೆ ಚೆನ್ನಾಗಿ ಉರಿಬೇಕಷ್ಟೇ, ಒಲೆ ಚೆನ್ನಾಗಿ ಉರಿಬೇಕು. ಮತ್ತೆ ಮುಂಚೆನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ನಾವು ಏನೇ ಆಗಲಿ, ಈರುಳ್ಳಿ ಟೊಮೊಟೊ ಆ ಥರ ಹಚ್ಕೊಳ್ಳೋದಾಗ್ಲಿ, ಏನೇ ಆಗಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ನೋಡಿ ಹಿಂಗಾಗಿ ಹಿಂಗೆ ತಿರ್ವಾಕ್ ಬಿಡ್ಬೇಕು ಅಷ್ಟೇ, ಅಂದರೆ ಸೀದೆ ಹೋಗ್ಬಿಡುತ್ತಲ್ಲ, ಹಿಂಗಾಗಿ ಹಿಂಗೆ ಎತ್ತಾಕ್ಬಿಡ್ಬೇಕು. ನೋಡ್ರಿ, ಚಪಾತಿ ಎಲ್ಲ ಖಾಲಿ ಮಾಡಿದೆ, ಅಂದರೆ ಸುಟ್ಟಾಕಿದೆ. ಇನ್ನೊಂದೇ ಒಂದು 6 ಚಪಾತಿ ಐತೆ. ನಮ್ಮ ಶ್ರೀಮತಿಯವ್ರ ಮಗಳಿಗೆ ನಾವು ರೆಡಿ ಮಾಡೋದಕ್ಕೆ ಹೋಗೋರೆ. ಅವಳಿಗೆ ಸ್ಕೂಲ್ಗೆ ಹೋಗ್ಬೇಕಲ್ಲ, ತಲೆ ಎಲ್ಲ ಬಾಜಿ ಜಡೆ ಹಾಕ್ಬೇಕು. ಈ ಚಪಾತಿ ಸುಟ್ಬಿಟ್ರೆ ಮುಗೀತು. ಒಲೆ ಮಾತ್ರ ನೋಡ್ರಿ ಹೆಂಗೆ ಉರಿತೈತೆ, ಇನ್ನು ಈಗಲೂ ದಗ ದಗ ಅಂತ ಉರಿತೈತೆ. ನೋಡಿರಿ ಚಪಾತಿ ಹೆಂಗೆ ಸುಟ್ಟಿದ್ದೀನಿ, ಚೆನ್ನಾಗಿ ಸುಟ್ಟಿದ್ದೀನ ಕಮೆಂಟ್ ಮಾಡಿರಿ ನೀವು, ನಮಗೂ ಖುಷಿ ಆಗಲಿ ಒಂಚೂರು. ಪಲ್ಯ ಎಲ್ಲ ಐತೆ, ಇದು ಒಳ್ಳೆ ಉರಿತೈತೆ. ಇದು ತೆಗೆದಿಟ್ಬಿಡೋಣ, ಸುಮ್ಮನೆ ಉರಿದೋಗ್ತೈತೆ. ತೆಗೆದು ಏನು ಮಾಡೋದು. ಅದೆಲ್ಲ ಇದ್ಲು ನೋಡ್ರಿ. ಓಕೆ ಅಪ್ಪ, ಹೆಂಚು ತೆಗೆದು ಇಳಿಸ್ಬೇಕನ, ಬಟ್ಟೆ ತೆಗೆದು ಇಳಿಸ್ಬಿಡ್ತೀನಿ ಹೆಂಚನ್ನ ಕೆಳಗಿಕ್ಕದು. ಅಮ್ಮ ಎಲ್ಲ ಆಯಿತು. ಅಂಗಳದಲ್ಲಿ ಅಡುಗೆ ಸಿದ್ಧ ಆಯಿತು ನೋಡ್ರಿ. ಚಪಾತಿ, ಅಲ್ಲಿ ಪಲ್ಯ ಐತೆ. ಇನ್ನು ನಮ್ಮ ಮಗಳಿಗೆ ಸ್ಕೂಲ್ ರೆಡಿ ಮಾಡಿ
ನಾವು ರುಚಿ ನೋಡಿ ರಿವ್ಯೂ ಹೇಳೋದಷ್ಟೇ ಕೆಲಸ. ನೋಡ್ರಿ, ಅಂಗಳದಲ್ಲಿ ಮಾಡಿರುವಂಥ ಅಡುಗೆ ಎಲ್ಲ ತಿಂಡಿ. ಚಪಾತಿ ಮತ್ತು ಸ್ಪೆಷಲ್ ಪರಂಗಿಕಾಯಿ ಪಲ್ಯ, ಪಪ್ಪಾಯ ಪಲ್ಯ. ಹೇಗಿದೆ ಇವಾಗ ರುಚಿ ನೋಡುವ ಸಮಯ. ಚೆನ್ನಾಗಿದೆ ಅನಿಸುತ್ತೆ. ಚೆನ್ನಾಗಿರುತ್ತೆ. ಒಂದೆರಡು ಸರಿ ಮಾಡಿದ್ವಿ. ಮತ್ತು ನಮ್ಮ ಮಗಳು ಲಂಚ್ ಬಾಕ್ಸ್ ಪೂಜೆ ಹಾಕ್ಕೊಟ್ವಿ. ಅವಳು ಚೆನ್ನಾಗಿದೆ ಅಂತ ಹೇಳಿದ್ಲು. ತುಂಬ ಇಷ್ಟ ಆಯಿತು ಅಂತ ಬೇರೆ ಹೇಳಿದ್ಲು. ಚೆನ್ನಾಗಿದೆ ಅಷ್ಟೇ ಅಲ್ಲ, ಇಷ್ಟ ಆಯಿತು ಅಂತ ಸಹ ಹೇಳಿದ್ಲು. ಚೆನ್ನಾಗೈತೆ. ಹೆಂಗೈತೆ? ಸೂಪರ್ ಆಗೈತೆ. ಸೂಪರ್ ಇದೆ. ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಗಿದ್ದಕ್ಕೆ ನಾನು ತಿಂತಾ ಇರೋದು. ಮತ್ತಿನ್ನೊಂದು ತಿಂದ್ಬಿಟ್ಟು ಹೇಳ್ತೀನಿ ಆಮೇಲೆ. ನಾವು ಇದರಲ್ಲಿ ಇದು ಬಸ್ಸಾರು ಮಾಡ್ತಾಯಿದ್ವಿ. ಪರಂಗಿಕಾಯಲ್ಲಿ ಬಸ್ಸಾರು ಮಾಡ್ತೀವಿ. ಅದು ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗಾದ್ರೂ ಹೇಳ್ತೀವಿ. ಬ್ಲಾಗಲ್ಲಿ ಅಂಗಳದಲ್ಲಿ ಅಡುಗೆಯಲ್ಲಿ ಮಾಡ್ತೀವಿ. ಪಲ್ಯ ಇತ್ತೀಚೆಗೆ ಮಾಡಿದ್ದಲ್ಲ? ಹೌದು. ಇತ್ತೀಚೆಗೆ ಏನಿಲ್ಲ, ಅವಲೇ ಒಂದು 2 ವರ್ಷ ಆಯಿತು. ಆಮೇಲೆ ಮತ್ತೆ ಮಾಡಿಲ್ಲ. ಚೆನ್ನಾಗಿತ್ತು. ಚೆನ್ನಾಗಿದೆ. ತಿಂತಾನೆ ಇರಬೇಕು ಅನಿಸುತ್ತೆ. ಇನ್ನೂ ಹೇಳ್ಬೋದು. ಇನ್ನೇನಿಲ್ಲ, ರುಚಿ ಇದೆ. ಈ ಥರ ಪಲ್ಯ ಯಾರಾದರೂ ಪರಂಗಿಕಾಯಿ ಸಿಕ್ಕಿದ್ರೆ ಖಂಡಿತ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಆರೋಗ್ಯಕ್ಕೆ ಒಳ್ಳೆಯದು, ಹೆಲ್ತ್ಗೆ ಒಳ್ಳೆಯದು ಪರಂಗಿಕಾಯಿ ಎಲ್ಲ. ಅದೇನೋ ಡೆಂಗ್ಯೂ ಜ್ವರ ಬಂದಾಗ ಏನೋ ಪರಂಗಿ ದ್ವಾರಗ ಏನೋ ತಿನ್ನಿರಿ ಅಂತೆಲ್ಲ ಹೇಳ್ತಾರೆ. ಅದೇನೋ ಏನು ಒಳ್ಳೇದು, ಒಟ್ಟಿನಲ್ಲಿ ಆರೋಗ್ಯಕ್ಕೆ ಒಳ್ಳೇದು. ಅದ್ರ ಬಗ್ಗೆ ತುಂಬ ಡೀಟೇಲಾಗೆಲ್ಲ ಹೇಳೋದಕ್ಕೆ ಬರೋದಿಲ್ಲ. ಆರೋಗ್ಯಕ್ಕೆ ಒಳ್ಳೆಯದು ಪರಂಗಿಕಾಯಿ. ಸಿಕ್ಕಿದ್ರೆ ಮಾಡ್ಕೊಂಡು ತಿನ್ನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟೇ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.